ಉಡುಪಿ ಶ್ರೀಕೃಷ್ಣ ಮಠದ ರಥಬೀದಿಯ ಹತ್ತಿರದಲ್ಲಿ ಅಪರೂಪದ ವಸ್ತು ಪದಾರ್ಥಗಳು ದೊರಕುವಂತಹ ಅಂಗಡಿ ಇದೆ. ಈ ಅಂಗಡಿಯಲ್ಲಿ ಔಷಧೀಯ ಗುಣಗಳು ಉಳ್ಳಂತಹ ಜಾರಿಗೆ ಓಡು, ಪಜೆಕಾಯಿ, ವಾಟೆಹುಳಿ, ಸೋಪ್ ನಟ್, ಕರಬಲಕಾಯಿ, ಲಕ್ಷ್ಮಣ ಫಲ, ಹಾಗೆಯೇ ಉಡುಪಿ ಊರಿನ ವಿಶೇಷ ತರಕಾರಿಯಾದಂತಹ ಗುಳ್ಳ, ಹಾಗೆಯೇ ಘಮಘಮಿಸುವ ಇಡ್ಲಿ ತಯಾರು ಮಾಡಲು ಉಪಯೋಗಿಸುವಂತಹ ಮೂಡೆ, ಕೊಟ್ಟೆ, ಹೀಗೆ ಮುಂತಾದ ವಸ್ತುಗಳು ಲಭ್ಯವಿದೆ. ಈಗ ಈ ವಸ್ತುಗಳ ಮಾಹಿತಿಯನ್ನು ಸ್ವತಃ ಈ ಅಂಗಡಿಯವರೇ ತಿಳಿಸಿಕೊಡುತ್ತಾರೆ. ಬನ್ನಿ ನೋಡೋಣ. ಮಾತೃಫಲ, ಚಂಡಿಕಾ ಹೋಮಕ್ಕೆ, ಗಣ ಹೋಮಕ್ಕೆ, ದುರ್ಗಾ ನಮಸ್ಕಾರಕ್ಕೆ, ಮತ್ತೆ ಗಣಪತಿ ಇದ್ದಾಗ ಮೇಲ್ ಕಟ್ತಾರೆ ಫ್ರೂಟ್ಸ್ ಅಂತ. ಇದು ಮಾತೃಫಲ ಅಂತ. ಮಾತೃಫಲ ಸರಿಯಾ? ಒಂದು ಐಟಮ್. ಸೆಕೆಂಡ್ ಐಟಮು ಇದು ಅರಿಶಿನ, ಹಸಿ ಅರಿಶಿನ. ಹಸಿ ಅರಿಶಿನ ಇದು ಮುಖಕ್ಕೆ ಯೂಸ್ ಆಗುತ್ತೆ. ಮತ್ತೆ ರಾತ್ರಿ ಹೊತ್ತಿಗೆ ಕುಟ್ಟಿ ನೀರಲ್ಲಿ ಹಾಕಿ ಅದನ್ನು ಕುಡಿಬೇಕು ಅನ್ನೋದು ಏನು ಒಳಗಡೆ ಇರಸೆ ಇದನ್ನು ಮಾಡ್ತಾರೆ, ಚೆನ್ನಾಗಿರುತ್ತೆ. ಅರಿಶಿನ ಅಂತ, ಹಸಿ ಅರಿಶಿನ. ಇದು ಲಕ್ಷ್ಮಣ ಫಲ ಅಂತ, ಕ್ಯಾನ್ಸರ್ ಯೂಸಿಗೆ ಬರ್ದಿದ್ದಾಗೆ ತಡೆಗಟ್ಟಲಿಕ್ಕೆ ಅದಕ್ಕೆ ಜೇನುತುಪ್ಪ ಹಾಕಿ ಕಲಸಿ ದಿನಕ್ಕೆ ಒಂದೊಂದು ಚಮಚ ತಿನ್ಬೇಕು. ಲಕ್ಷ್ಮಣ ಫಲ ಅಂತ. ಲಕ್ಷ್ಮಣ ಫಲ ಇದು ತುಂಬಾ ಆರೋಗ್ಯಕರವಾಗುತ್ತೆ. ನಾವು ಬರ್ತಿದ್ದಾಗೆ ತಡೆಗಟ್ಟಲಿಕ್ಕೆ ಇದು ಒಂದು ಪಾಯಿಂಟ್. ಸೆಕೆಂಡ್ ತಿಮರೆ ಅಂತ. ತಿಮರೆ ಇದು ಜ್ಞಾನಶಕ್ತಿಗೆ ಪವರ್ ಜಾಸ್ತಿ ಕೊಡ್ಲಿಕ್ಕೆ ಚಟ್ನಿ ಮಾಡಿ ತಿನ್ಬೇಕು ಬೆಳಿಗ್ಗೆ ಹೊತ್ತಿಗೆ. ಮತ್ತನ್ನು ಇದನ್ನು ಎಣ್ಣೆ ಮಾಡ್ತಾರೆ. ಎಣ್ಣೆ ಮಾಡ್ತಾರೆ, ತಲೆಗೆ ಇಡ್ತಾರೆ, ಕಣ್ಣಿಗೆ ತಂಪು. ಇದು ಜ್ಞಾನಶಕ್ತಿಗೆ ಭಾರಿ ಒಳ್ಳೆಯದು. ಮತ್ತೆ ನಮ್ದು ಏನಿದ್ರೆ ಕಿಲ್ಮಶ ಇದ್ರೆ ಚಟ್ನಿ ತಿಂದ್ರೆ ಕಂಟಿನ್ಯೂ ಚಟ್ನಿ ಗ್ಯಾಸ್ಟ್ರಿಕ್ ಬರೋದು. ಇದೊಂದು ಜಾರಿಗೆ ಓಡಂತ. ಇದನ್ನು ಬಾಣತಿಗೆ ಯೂಸ್ ಮಾಡ್ತಾರೆ, ಮತ್ತೆ ಮೀನು ಸಾರಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಜಾರಿಗೆ ಓಡಂತ. ಜಾರಿಗೆ ಇದು ಪುನರ್ಪುಳಿ ಅಂತ ಎಲ್ಲರಿಗೂ ಸಾಮಾನ್ಯ ಗೊತ್ತಿರ್ಬೋದು. ಇದು ಪಿತ್ತಕ್ಕೆ ಮತ್ತೆ ಇದನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಇದು ಇಲ್ಲಾದ್ರೆ ಸಾರು ಮಾಡ್ಬೋದು. ಪುನರ್ಪುಳಿ ಅಂತಾರೆ. ಒಂದ್ ನಿಮಿಷ. ಪೆಜೆಕಾಯಿ ಇದು ಒಂದು 15 ದಿನ ಮಾತ್ರ ಸಿಗೋದು. ಈಗ ಇದ್ರ ಸೀಸನ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ, ಒಳ್ಳೆದಿರುತ್ತೆ. ಇದನ್ನ ಹೇಗೆ ಉಪಯೋಗಿಸೋದು? ನಿಮ್ಗೆ ಇದು ಕಾಯಿದ್ರೆ ನೀವು ಮಳೆಗಾಲದಲ್ಲಿ ಚಟ್ನಿ ಮಾಡಿ ತಿನ್ಬೋದು. ಇದನ್ನು ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಉಪ್ಪು ನೀರನ್ನು ಕುದಿಸಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಇದನ್ನು ಒಂದು ಹವೆಯಲ್ಲಿ ಒಂದು 5 ನಿಮಿಷ ಆಗಿದ್ಮೇಲೆ ತೆಗೆದಿಟ್ಟು ಇದು ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ಆ ಉಪ್ಪು ನೀರಿಗೆ ಹಾಕಿಡ್ಬೇಕು. ಒಳ್ಳೆ ಒಂದು ಪ್ಲಾಸ್ಟಿಕ್ ಬೇಡ, ಒಂದು ಗಾಜಿನ ಬಾಟ್ಲಿಗೆಲ್ಲ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲಕ್ಕೆ ಚಟ್ನಿ. ಇದು ಈಗ ಸೆಕೆಂಡ್ ನುಗ್ಗೆಸೊಪ್ಪು ಹೇಳಿದ್ನಲ್ಲ, ಹೇಳಿದ್ದೀರಾ? ನುಗ್ಗೆಸೊಪ್ಪು ಸೆಕೆಂಡ್. ಇದು ಬೊಂಬೆದು. ಇದು ಭಾರಿ ಒಳ್ಳೇದು ಹೆಲ್ತಿಗೆ. ನಮ್ಗೆ ನಮ್ಮ ಹೊಟ್ಟೆಯನ್ನು ಕರಗಿಸ್ಬೋದು, ಅಷ್ಟು ಒಳ್ಳೇದಿರ್ತದೆ. ಮತ್ತೆ ಜ್ಯೂಸ್ ಮಾಡಿ ಕುಡಿಬಹುದು, ಕಾಳು ಹಾಕಿ ಪಲ್ಯ ಮಾಡ್ಬೋದು. ವಾರಕ್ಕೊಂದ್ಸಲ ಕೂದಲು ಕಲ್ಲು ಏನಾದ್ರು ಇದ್ರೆ ಅದು ಪಾಸ್ ಮಾಡ್ತಾರೆ, ತೆಗೆದು ಹಣಿತಾರೆ. ಚೆನ್ನಾಗಿರುತ್ತೆ ಇದು. ಈ ಥರದ್ದೆಲ್ಲ ತಿಂದ್ರೆ. ಇನ್ನೊಂದು ಸಕ್ಕರೆ ಕಂಚೆ ಅಂತ ಇದೆ, ಅದು ಖಾಲಿಯಾಗಿದೆ. ಇಲ್ಲ, ಅದು ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ. ಸುವರ್ಣ ಕೇದಿಗೆ ದೇವರಿಗೆ ತುಂಬಾ ಶ್ರೇಷ್ಠ. ಹುಳಿ ಲೋಕಲ್ ಕ್ಲೀನ್ ಇರ್ತದೆ. ಇದು ಊರಿದು ಸೋರೆಕಾಯಿ ಲೋಕಲ್. ಇದು ಅಡಿಕೆ ಗೊತ್ತುಂಟು? ಅಡಿಕೆ. ಇದು ಹಲಸಿನ ಒಳ್ಳೆಯದು, ಮರ್ಕಿ ಒಳ್ಳೆ ಟೇಸ್ಟ್ ಇರ್ತದೆ. ಪೈನಾಪಲ್ ಹೇಳಿಲ್ಲಲ್ಲ? ಇಲ್ಲ, ಪೈನಾಪಲ್. ಇದು ಲೋಕಲ್ ಪೈನಾಪಲ್, ತುಂಬಾ ಟೇಸ್ಟಿ ಕೊಡುತ್ತೆ. ಇದು ಪುನರ್ಪುಳಿದು ಇಡಿ, ನ್ಯಾಚುರಲ್ ಇಡಿ. ಇದರೊಳಗೆ ಭಾಗ ಮಾಡಿದ್ರೆ ಆ ಥರ ಸಿಗ್ತದೆ. ಊರಿದ್ದು ಸುವರ್ಣಗೆಡ್ಡೆ. ಇದನ್ನು ಅಲವೀರ ಮನೆಯಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು. ಅಲವೀರ ಇದು ಸುವರ್ಣಗೆಡ್ಡೆ ಒಳ್ಳೆಯದು. ಇದು ಮನೆಯಲ್ಲಿ ನೆಡಬೇಕು. ಅಲವೀರ ಒಳ್ಳೆಯದು. ಇದು ಬ್ಯಾಂಬು ಅಂತ. ಇದು ಕಳಲೆ ಅಂತ. ಇದು ನೀರಿಗೆ ಹಾಕಿ, ಇದು ಉಪ್ಪು ನೀರಿಗೆ ಹಾಕಿಟ್ಟಿದ್ದು. ಇದನ್ನು ಇದು ಹೆಸರು ಕಾಳು ಮೊಳಕೆ ಒಡಿಸಿ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿ ಕೊಡುತ್ತೆ. ಮತ್ತೆ ಇದು ಪೆಜೆಕಾಯಿ ಅಂತ ಇದೆ, ಅದು ಬರಲಿಲ್ಲ. ಇನ್ನೊಂದು ಉಪ್ಪು ನೀರಿಗೆ ಹಾಕಿದ್ದು ಮಿಡಿಕಾಯಿ. ನೀವೇ ಮನೇಲಿ ಹೋಗಿ ಉಪ್ಪಿನಕಾಯಿ ಮಾಡ್ಬೋದು. ಸಿಪ್ಪೆ, ಮತ್ತೊಂದು ಸಿಪ್ಪೆ ಇದೆ, ಅದು ಉಪ್ಪುಡು ಬಚ್ಚೆರೆ ಅಂತ. ಅದು ಕಾಲು ಇದೆ. ಈಗ ಹೇಳಿದ್ನಲ್ಲ, ಹೇಳಿದ್ದೀರಾ? ಮತ್ತೆ ಆ ಕಡೆ
ಮಿಕ್ಸಿ ಹಾಕಿ ರಸ ಹಿಂಡಿ ಕಲಸಕ್ಕೆ ಮತ್ತು ಜೇನುತುಪ್ಪ ಹಾಕಿಬಿಟ್ರೆ ಕಫ ನೀರಾಗಿ ಹೋಗ್ತದೆ. ಇದು ಪಪ್ಪಾಯಿ, ಊರಿದ ಪಪ್ಪಾಯಿ, ಅದು ಒಳ್ಳೆಯದು. ತಿಂದರೆ ಊರಿನ ಚಕ್ಕರೆ ಇದು ಊರಿದ ಪಡವಾಳ ಅಂತ. ಊರಿದ ಪಡವಾಳ, ಇದು ಊರಿನ ಚಕ್ಕರೆ, ಇದು ಊರಿದ ಪಪ್ಪಾಯಿ, ಇದು ಸೌದೆ ಊರಿದು. ಇದು ಕಾಯಿ ಮಾವಿನಕಾಯಿ, ಉಪ್ಪಿನಕಾಯಿಗೆ, ಚಟ್ನಿಗೆ, ಮತ್ತೆ ಮಳೆಗಾಲದಲ್ಲಿ ಉಪ್ಪು ನೀರಿಗೆ ಹಾಕಿಡ್ಲೆ ಚಟ್ನಿ ಮಾಡ್ಲಿಕ್ಕೆ ಒಳ್ಳೆದು. ಇದು ಅದ್ರಾಗ ಗುಳ್ಳ ಅಂತ. ಇದು ಗುಳ್ಳ ಸ್ಪೆಷಲ್ ಅಲ್ಲ ಉಡುಪಿಯಲ್ಲಿ? ಉಡುಪಿ ಸ್ಪೆಷಲ್ ಗುಳ್ಳ. ಇದು ಗುಂಡ ಅಂತ, ಉಡುಪಿ ಸ್ಪೆಷಲ್, ತುಂಬಾ ಟೇಸ್ಟಿ ಕೊಡ್ತದೆ ಇಡ್ಲಿ ಮಾಡೋದು. ಇದು ಮೂಡೆ ಅಂತ, ತುಂಬಾ ಬರಲಿಲ್ಲ, ಖಾಲಿ ಆಗಿದೆ. ಇದು ಯಾವ ಎಲೆಯಲ್ಲಿ ಮಾಡೋದು? ಇದು ಕೇದಿಗೆ ಮಾಡ್ತಾರೆ. ಮತ್ತೆ ಈ ಹೊಳೆ ಹತ್ರ ಇರ್ತದೆ ಉದುತ್ತ, ಅದು ತಂದು ಮುಳ್ಳನ್ನು ಕೀಸಿ ಒಲೆಯಲ್ಲಿ ಬಾಡಿಸ್ಬೇಕು, ಕೆಂಡದಲ್ಲಿ ಬಾಡಿಸಿ ಆದ್ಮೇಲೆ ರೌಂಡಿಂಗ್ ಹಾಕಿ ಕಟ್ಟಬೇಕು. ತುಂಬಾ ಟೇಸ್ಟಿ ಕೊಡುತ್ತೆ. ಅದ್ರ ಫ್ಲವರ್ ಬೇರೆ ಚೆನ್ನಾಗಿರುತ್ತೆ. ಇಡ್ಲಿ, ನೀವು ಇಡ್ಲಿಗೆ ಮನೆಯಲ್ಲಿ ತಟ್ಟೆ ಹಾಕ್ತಿರಲ್ಲ, ಇದಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟಿ ಕೊಡುತ್ತೆ. ಇದು ಜಾಕ್ ಫ್ರೂಟ್, ಹಲಸಿನ ಎಲೆದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ ಬರ್ತದೆ ಇಡ್ಲಿಗೆ. ಇನ್ಯಾವುದಾದ್ರು ಹೇಳ್ಬೇಕು? ಇದು ನುಗ್ಗಿಕಾಯಿ ಸೊಪ್ಪಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಟ್ನಿ ಮಾಡ್ಬೋದು, ದಾಲ್ ಹಾಕಿ ಸಾಂಬಾರು ಮಾಡ್ಬೋದು, ಕಣ್ಣಿಗೆಲ್ಲ ಭಾರಿ ಒಳ್ಳೆದು, ಮತ್ತೆ ಮೈ ಎಲ್ಲ ಅಲರ್ಜಿಗೆಲ್ಲ ಒಳ್ಳೆದು. ಇದು ನುಗ್ಗೆ ಸೊಪ್ಪು ಅಂತ ಹೇಳಿ, ನುಗ್ಗೆ ಸೊಪ್ಪು. ಇದಕ್ಕೆ ಗುಜ್ಜ ಪದಾರ್ಥಕ್ಕೆ ಹಾಕ್ತಾರೆ. ಗ್ಯಾಸ್ಟ್ರಿಕ್ ಬರ್ದಿದ್ದಕ್ಕೆ 2 ಕುಟ್ಟಿ ಹಾಕಿದ್ರೆ ಸಾಕು. ಲಾಸ್ಟ್ ಕುದಿ ಬರ್ತದಲ್ಲ, ಪ್ಲೇಟ್ ಮುಚ್ಚಿದ್ರೆ 2 ಕುಟ್ಟಿ ಹಾಕಿದ್ರೆ ಆಯ್ತು. ಗ್ಯಾಸ್ಟ್ರಿಕ್ಗೆ ಪ್ಲೇಟ್ ಬರ್ದಿದ್ದಾರೆ. ಈಗ ಸೋಪ್ ನಟ್, ಇದು ಬಂಗಾರ ತಿಕ್ಲಿಕ್ಕೆ, ಮತ್ತೆ ಇದು ನಾವು ದೇವ್ರ ಮುಖವಾಡ ಎಲ್ಲ ತಿಕ್ಲಿಕ್ಕೆ, ಮತ್ತೆ ನಾವು ತಲೆಗೆ ಹಾಕ್ಬೋದು. ರಾತ್ರಿ ಹೊತ್ತು ಕುಟ್ಟಿಟ್ಟು ಬಕೆಟ್ ಅಲ್ಲಿ ಚೆನ್ನಾಗಿ ಕುಟ್ಟಿಟ್ಟು ಬೆಳಿಗ್ಗೆ ಇದು ಸ್ನಾನ ಮಾಡ್ಲಿಕ್ಕೆ ಆಗ್ತದೆ. ದೇವ್ರ ಪಾತ್ರ ಎಲ್ಲ ತಿಕ್ಲಿಕ್ಕೆ ಆಗ್ತದೆ. ಬೆಳ್ಳಿ ಬಂಗಾರ ವಸ್ತುಗಳೆಲ್ಲ ತಿಕ್ಬೋದು. ಸೋಪ್ ನಟ್ ಅಂತ. ಈ ಕಡೆದು ಸೆಕೆಂಡ್ ವಾಂಟೆ ಹುಳಿ ಅಂತ, ಇದನ್ನು ಪುಡಿ ಮಾಡಿ ಇಡ್ಬೋದು. ಜಾಸ್ತಿ ಆಗ್ತದೆ, ಕಮ್ಮಿನೇ ಮಾಡಿದ್ರೆ. ಇದು ವಾಟೆ ಹುಳಿ ಅಂತ ಬಾಣಂತಿಗೆ ಯೂಸ್ ಮಾಡ್ತಾರೆ. ಮೆಣಸು ಕಾಳು ಹಾಕಿ ಬಾಣಂತಿಗೆ ಯೂಸ್ ಮಾಡ್ತಾರೆ, ಭಾರಿ ಒಳ್ಳೇದು. ಹೊಟ್ಟೆ ಕಟ್ಟಲಿಕ್ಕೆ, ಸಣ್ಣ ಹಾಕ್ಲಿಕ್ಕೆ. ಇದು ಹುಣಸೆ ಹಣ್ಣಿಂದು ಬೀಜ, ಕಾಲು ಗಂಟು ನೋವಿಗೆ ವಿಟಮಿನ್ ಎ, ಕಬ್ಬಿಣದ ಅಂಶ ಇರುತ್ತೆ. ಇದನ್ನು ಹುರಿದು ತಿನ್ಬೋದು. ನಮ್ಗೆ ಎಲ್ಲ ಕೆಲಸ ಮಾಡ್ಬೇಕಿದ್ರೆ, ಇಲ್ಲಾದ್ರೆ ಮೊಸರಲ್ಲಿ 3 ದಿನ ಇಟ್ಟು ಅದನ್ನು ಕುಟ್ಟಿ ಸಾರು ತರ ಮಾಡ್ಬೋದು. ಇದು ಬಿಲ್ವ ಪತ್ರೆಕಾಯಿ ಅಂತ. ಇದನ್ನು ಇದಕ್ಕೆ ಯಾವ್ದಕ್ಕಂದ್ರೆ ಇದಕ್ಕೆ ಹಾಕ್ತಾರೆ, ಪತ್ರೆಕಾಯಿ ಚಂಡಿಕೋಮಕ್ಕೆ ಹಾಕ್ತಾರೆ, ಮತ್ತೆ ಮಾದ್ರ ಫಲ ಸೇರಿ ಅದು ಅದಕ್ಕೆ ಹಾಕ್ತಾರೆ. ಇಲ್ಲಾಂದ್ರೆ ಅದು ಹಸಿ ಇದ್ದಾಗ ಜ್ಯೂಸ್ ಮಾಡಿ ಕುಡಿತಾರೆ. ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಅಂತ ಹೇಳಿ? ಇಲ್ಲಿ ವುಡ್ಲ್ಯಾಂಡ್ಸ್ ಕೆಳಗಡೆ ಡೌನ್ ಅಲ್ಲಿ ಫಸ್ಟ್ ಅಂಗಡಿ, ಸೆಕೆಂಡ್ ಈ ಕಡೆ ಬರ್ತಾ ಈ ಬೀದಿ ರಥ ಬೀದಿ ಈ ಕಡೆ ಫಸ್ಟ್. ಎಲ್ಲರೂ ಬನ್ನಿ, ತುಂಬ ಔಷಧೀಯ ಗುಣಗಳುಳ್ಳ ವಸ್ತುಗಳು ಈ ಅಂಗಡಿಲಿ ಇದೆ. ಎಲ್ಲರೂ ಬಂದು ಖರೀದಿ ಮಾಡಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ. ಇವರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಪದಾರ್ಥನ ತಗೊಳ್ಳಿ. ಧನ್ಯವಾದಗಳು ನಿಮಗೆ ವಿವರಣೆ ಕೊಟ್ಟಿದ್ದಕ್ಕೆ.